ಕಥೆನ ಮುಂದುವರಿಸಿ ಅಂತ ಡೈಲಾಗ್ ಹೇಳ್ತೀರಾ? ಈಗ ನೀವು ಮುಂದುವರಿಸಿ ಹೇಳಿ ಸರ್. ಕಥೆ ಏನು ಮುಂದುವರಿಸಲ್ಲ, ನೀವು ನೋಡಿದ್ದೀರಾ. ನಾನು ನಿಮ್ಮ ಥರನೇ ಇವತ್ತೇ ನೋಡಿದ್ದು ಸಿನಿಮಾ. ಅದೇ ಡಬ್ಬಿಂಗಲ್ಲಿ ನೋಡಾದ್ಮೇಲೆ ಇವತ್ತೇ ನೋಡಿದ್ದು ಸಿನಿಮಾ. ಶೂಟಿಂಗ್ ನಡಿಬೇಕಾದ್ರೆ ಈಗೂ ಸಿನಿಮಾ ಮೂಡ್ ಬರುತ್ತೆ ಅನ್ನೋದು ನನಗೆ ಒಂದು ಕ್ವಶನ್ ಮಾರ್ಕ್ ಇತ್ತು. ನಮಗೆ ಒಂದು ಕ್ವಶನ್ ಮಾರ್ಕ್ ಇತ್ತು, ಈ ಥರ ಸಿನಿಮಾ ಬರುತ್ತಾ ಇದು ಅಂತ. ನಿಜವಾಗ್ಲೂ ನೀವು ಈ ಸಿನಿಮಾದಲ್ಲಿ ಫಸ್ಟ್ ಕಾಣೋದು ವಿನಯ್ ಅವರು, ಅದಾದಮೇಲೆ ಕಾಣೋದು ಡೈರೆಕ್ಟ್ರು. ಅಂದರೆ ಈ ಥರನೂ ಕಥೆನ ಒಂದು ಕಥೆನ ಈ ಥರನೂ ಹೇಳ್ಬೋದು ಅನ್ನೋದನ್ನು ತುಂಬ ನೀಟಾಗಿ ಹೇಳಿದರು. ಅದಾದಮೇಲೆ ಮ್ಯೂಸಿಕ್, ಅದಾದಮೇಲೆ ನಾವು ಬರ್ತೀವಿ ಬೇರೆ ಕ್ಯಾರೆಕ್ಟರ್ಗಳು ಏನೇ ಮ್ಯೂಸಿಕ್ ಇಸ್ ಲೈಕ್ ಯಾವತ್ತೂ ಒಂದು ಸಿನಿಮಾ ಗೆಲ್ಲಬೇಕು ಅಂದರೆ ಅದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು. ಸೊ ಇದಕ್ಕೆ ನಾನು ಅಪ್ರಿಷಿಯೇಟ್ ಮಾಡಬೇಕಾಗಿರೋದು, ಒಂದು ನಮ್ಮ ಹೀರೋ, ಎರಡು ನಮ್ಮ ಡೈರೆಕ್ಟರ್, ಮೂರು ಇವರಿಬ್ಬರು ನಮಗೆ ದುಡ್ಡು ಹಾಕಿರೋ ನಮ್ಮ ಪ್ರೊಡ್ಯೂಸರ್. ಮೂರು ಜನನ್ನ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಇವಾಗ ಕನ್ನಡಕ್ಕೆ ಮತ್ತೊಬ್ಬ ಆ್ಯಕ್ಷನ್ ಹೀರೋ ಬಂದಿದ್ದಾರೆ, ಅದೇ ನಮ್ಮ ವಿನಯ್. ಅದನ್ನು ಹೇಳೋಕ್ಕೆ ಇಷ್ಟ ಆಗುತ್ತೆ ಸರ್. ನಿಜವಾಗ್ಲೂ ಫಸ್ಟ್ ಟೈಮ್ ನೋಡಿರೋದ್ರಿಂದ ಪ್ರತಿ ಒಂದು ಸೀನು, ಒಂದು ಸೈಲೆನ್ಸು ಕೂಡ ಏನೋ ಒಂದು ಹೇಳ್ತಾ ಇದೆ. ಸೊ ಹಾಗಾಗಿ ಆ ಸೈಲೆನ್ಸ್ ಏನು ಹೇಳ್ತಾ ಇದೆ ಅಂತ ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ನನಗಂದು ತುಂಬ ಕಡೆ ಗೂಸ್ ಬಂಪ್ಸ್ ಬಂತು, ತುಂಬ ಕಡೆ ನಾನು ಕೂಡ ಇಮೋಷನ್ ಆದೆ. ಅಂದರೆ ಅಲ್ಲಿ ಏನೂ ಇಲ್ಲ, ಸೈಲೆನ್ಸ್ ಇತ್ತು ಅದೊಂದು ಇಮೋಷನ್ ಕ್ಯಾರಿ ಮಾಡುತ್ತೆ. ಸೊ ಅದನ್ನು ತುಂಬ ಚೆನ್ನಾಗಿ ಡೈರೆಕ್ಟ್ರು, ಆ್ಯಕ್ಟ್ರುಗಳು ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಮಾತ್ರ ನಿಜವಾಗ್ಲೂ ಬ್ಯೂಟಿಫುಲ್ ಜಾಬ್ ಮಾಡಿದ್ದಾರೆ. ಎಲ್ಲಿ ಕೊಡಬೇಕು, ಎಲ್ಲಿ ಯಾವ ಥರ ಮ್ಯೂಸಿಕ್ ಕೊಡಬೇಕು ಅದನ್ನು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ನಿಜವಾಗ್ಲೂ ಗ್ರೇಟ್ ವರ್ಕ್. ಸರ್, ನೀವು ವಿನಯ್ ಸರ್ ಜೊತೆ ನಡೆಸ್ತೀರ ಅಂದಾಗ ನಮ್ಗೆ ಕೆಲವೊಂದಿಷ್ಟು ಪ್ರಶ್ನೆಗಳು ಕಟ್ಟಿದ್ರು, ವಿಲನ್ ಆಗಿ ಮಾಡಿರ್ಬೋದೇನೋ ಅಂತ ಹೇಳಿ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸ್ಕ್ರೀನಲ್ಲಿ. ಸೊ ಹೇಗಿತ್ತು ಸರ್ ಸ್ಕ್ರೀನ್ ಶೇರಿಂಗ್? ನನಗೆ ಫಸ್ಟ್ ಟೈಮ್ ನನಗೆ ಈ ಪೆಪ್ಪೆ ಬಗ್ಗೆ ಕೇಳಿದಾಗ ಎಲ್ಲರೂ ಹೇಳಿದ್ದೇನೆಂದರೆ, ಸರ್ ನೀವು ವಿಲನ್ ಆಗಿ ಮಾಡ್ತಾರೆ ಹೆಂಗೆ ಅನ್ನಿಸ್ತು ಅಂತ. ನಾನು ಹೆಂಗೆ ಹೇಳಿ ನಾನು ವಿಲನ್ ಅಲ್ಲ ಅಂತ. ಅದು ಸಿನಿಮಾ ನೋಡಿದವ್ರಿಗೆ ಎಕ್ಸ್ಪೀರಿಯನ್ಸ್ ಗೊತ್ತಾಗಲ್ಲ. ನೀವು ಹೇಳ್ಬೇಕು ಆ್ಯಕ್ಚುಲಿ ಹೆಂಗೆ ಅನ್ನಿಸ್ತು ಅಂತ. ನನಗೆ ಸಿನಿಮಾ ಮಾಡಬೇಕಾದ್ರೆ ನಮ್ಮ ಜುಗಲ್ ಬಂದು ಚೆನ್ನಾಗಿತ್ತು ಅಂತ ನನಗೆ ಅನ್ನಿಸ್ತು. ಅದ್ರ ಜೊತೆಗೆ ನನಗೆ ಗೊತ್ತು ನಮ್ಮ ಹೀರೋಯಿನ್ ಕೂಡ ಇಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತಾರೆ. ಅವ್ರಿಗೆ ಕೊಟ್ಟಿರೋ ಸೀನ್ಗಳ ತಿಂದಾಕೊಂಬಿಟ್ಟಿದ್ದಾರೆ ಅವರನ್ನು. ಬಟ್ ಮೇಜರಾಗಿ ನಾನು ಹೇಳ್ಬೇಕಾಗಿರೋದೇನೆಂದರೆ, ವಿನಯ್ ಅವ್ರನ್ನ ಇಷ್ಟು ಸಾಫ್ಟಾಗಿ ನಾವೆಲ್ಲರೂ ನೋಡಿದ್ವಿ. ಈ ಪೆಪ್ಪಲ್ಲಿ ಇಷ್ಟು ಒಂದು ರಗಡಾಗಿ ನೋಡ್ತೀವಿ. ಬಟ್ ಒಂದೊಂದು ಸ್ಮೈಲು, ಒಂದು ಮೈನ್ಯೂಟ್ ಎಕ್ಸ್ಪ್ರೆಷನ್ ಅಂತ ಏನಂತೀವಿ, ಆ ಮೈನ್ಯೂಟ್ ಎಕ್ಸ್ಪ್ರೆಷನನ್ನು ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮುಖ್ಯವಾಗಿ ಅದು ತೋರಿಸ್ಬೇಕು ಅಂದರೆ ಇವ್ರು ಕೊಡಬೇಕಲ್ಲ, ಇವ್ರು ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ನಿಜವಾಗ್ಲೂ ಗ್ರೇಟ್. ನನಗಂತೂ ಸುಮಾರು ವರ್ಷಗಳ ನಂತರ ಆಡಿಯನ್ಸ್ ಜೊತೆ ಕೂತ್ಕೊಂಡು ಪೆಪ್ಪೆ ನೋಡಿದ ಫೀಲಿಂಗು ಒಂದು ಬೇರೆ ಲೆವೆಲ್. ಸಾಕಷ್ಟು ಸೀನ್ಗಳಲ್ಲಿ ರಾಘಣ್ಣ ಕಾಣಿಸ್ತಾರೆ ಮತ್ತು ಕೆಲವೊಂದು ಸೀನ್ಗಳಲ್ಲಿ ಕಣ್ಣಿನ ಎಕ್ಸ್ಪ್ರೆಷನಲ್ಲಿ ಶಿವಣ್ಣ ಕಾಣಿಸ್ತಾರೆ. ವಿನಯ್ ಏನಿದೆ ಅವ್ರ ಸ್ಮೈಲಲ್ಲಿ ಯಾರೋ ಕಾಣ್ತಾರೆ, ಅದು ಯಾರು ಕಾಣ್ತಾರೆ ಹೇಳಿ ನೋಡೋಣ. ಒಂದು ಸಣ್ಣದ ಸ್ಮೈಲ್ ಕೊಡ್ತಾರೆ ಲೆಫ್ಟಲ್ಲಿ, ಅದು ನೀವು ಹೇಳ್ಬೇಕು ಯಾರು ಕಾಣ್ತಾರೆ ಅಂತ. ಸರ್ ಅದು ಬ್ಲಡ್ ಅಲ್ವಾ ಸರ್, ಅಲ್ಲಿ ಒಂದೊಂದು ಆ್ಯಂಗಲಲ್ಲಿ ಯಾರ್ಯಾರೋ ಕಾಣ್ತಾರೆ ನಿಮಗೆ. ನೀವು ಕಣ್ಣು ಮುಚ್ಕೊಂಡು ಕೇಳಿಸ್ಕೊಂಡ್ರೆ ಇನ್ನೊಬ್ರು ಯಾರೋ ಕೇಳಿಸ್ತಾರೆ. ಸೊ ಹಂಗೆಲ್ಲ ಆಗ್ತದೆ. ಬಟ್ ಆ್ಯಕ್ಷನ್ ಪಾತ್ರದಲ್ಲಿ ವಿನಯ್ ಅವರನ್ನು ನೋಡೋ ಮಜಾ ಇದೆ ನಿಜವಾಗ್ಲೂ. ಇಟ್ ಈಸ್ ಅ ಗ್ರೇಟ್ ಹ್ಯಾಟ್ಸ್ ಆಫ್ ಟು ದ ಕಂಪ್ಲೀಟ್ ಟೀಮ್. ಗ್ರೇಟ್ ಗೋಸ್ ಟು ದ ಕಂಪ್ಲೀಟ್. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.